सुमतिविरनुमेजं शुभ्रकायं सखायं सुखमजमनपायं मुक्त्युपायं विमायं गृहजमहममेजं ध्येयमाम्ना जगेयं सदजमसदजेयं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुर्भाविभूमिवलजे व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्याय रत्नापरिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇಲ್ಲಿಯವರೆಗೆ ಬಿಂಬ ಮತ್ತೆ ಪ್ರತಿಬಿಂಬ ಇವೆರಡು ಒಂದೇ ಅಂತ ಆಕ್ಷೇಪ ಮಾಡುವಂತ ಮತವನ್ನ ಖಂಡನೆ ಮಾಡ್ತಾ ಬಂದ್ವಿ. ಈಗಲೂ 38ನೇ ಸುಧಾಮೂಲದಲ್ಲೇ ಇದೀವಿ. ಆ ಹಿಂದಿನ ಪಾಠದ ಏನ್ ಮೂಲ ಇದೆ ಅದರಲ್ಲೇ ಇನ್ನು ಮುಂದೆ ಇದೆ ಬರೆಸ್ತಾ ಇದ್ದೀವಿ. ಅಲ್ಲಿ ಹಿಂದಕ್ಕೆ ಬಿಂಬ ಮತ್ತೆ ಪ್ರತಿಬಿಂಬ ಎರಡು ಒಂದೇ ಅಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡು ತುಂಬಾ ಕಾರಣವನ್ನ ಕೊಡ್ತಾ ಬಂದ್ರು. ಅದರಲ್ಲಿ ಒಂದು ಪ್ರಮುಖವಾದ ಕಾರಣ ಪೃಥಕ್ ದೃಷ್ಟ ಕಾರ್ಯ ಅನುರೋಧೇನ ಹಿ ಅದೃಷ್ಟಮಪಿ ಪೃಥಕ್ ಕಾರಣಂ ಕಲ್ಪಿತೆ ಅಂತ ವಿವರಣೆ ಮಾಡ್ತಾ ಬಂದ್ರು. ಅಂದ್ರೆ ಈಗ ಪ್ರತಿಬಿಂಬಕ್ಕೆ ಒಂದು ಕಾರಣ ನಮಗ್ ಕಾಣಿಸ್ತಾ ಇದೆ. ಪ್ರತಿಬಿಂಬಕ್ಕೆ ಯಾವ್ದು ಕಾರಣ ಲೋಕದಲ್ಲಿ ನಮಗ್ ಗೊತ್ತಿದೆ. ಕನ್ನಡಿಯಲ್ಲಿ ನಮ್ಮ ಮುಖ ಯಾವಾಗ ಕಾಣುತ್ತೆ, ನಾವು ನಿಂತಾಗ ಕಾಣುತ್ತೆ. ಹಾಗಾದ್ರೆ ಬಿಂಬ ಸನ್ನಿಧಿ ಯಾವಾಗ ಬಿಂಬ ಉಪಾಧಿಯ ಹತ್ತಿರ ಅಂದ್ರೆ ಕನ್ನಡಿಯ ಹತ್ತಿರ ಬಿಂಬ ಯಾವಾಗ ಬರುತ್ತೋ ಆಗ ಕನ್ನಡಿಯಲ್ಲಿ ನಮ್ಮ ಮುಖ ನಮಗೆ ಕಾಣುತ್ತೆ. ಯಾವಾಗ ಕನ್ನಡಿಗಿಂತ ನಾವು ದೂರ ಸರಿದು ಬಿಡ್ತೀವಿ, ಆಚೆ ಈಚೆ ಎಲ್ಲ ಹೋದ್ವಿ, ಆಗ ಅಲ್ಲಿ ಕನ್ನಡಿಯಲ್ಲಿ ನಮ್ಮ ಮುಖ ತೋರಲ್ಲ. ಯಾಕೆ ತೋರಲ್ಲ ಅಂದ್ರೆ ಕಾರಣ ಇಲ್ಲ. ಬಿಂಬ ಯಾವಾಗ ಕನ್ನಡಿ ಹತ್ರ ಇರುತ್ತೋ ಆಗ ಮಾತ್ರ ತೋರುತ್ತೆ, ಇಲ್ಲ ಅಂದ್ರೆ ತೋರಲ್ಲ. ಹಾಗಾದ್ರೆ ಪ್ರತಿಬಿಂಬ ತೋರೋದಕ್ಕೆ ಒಂದು ಕಾರಣ ಇದೆ, ಅದು ದೃಷ್ಟ, ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಕಾರಣ. ಆದ್ರೆ ಈ ಬಿಂಬಕ್ಕೆ ಕಾರಣ ಅಂತಿಲ್ಲ. ಯಾಕೆ ಬಿಂಬ ಯಾವಾಗ್ಲೂ ಇರೋದು, ಯಾವಾಗ್ಲೂ ಇರೋ ವಸ್ತುಗಳ ಕಾರಣ ಹುಡುಕಲ್ಲ. ಜೀವ ನಾವು ಯಾವಾಗ್ಲೂ ಇದ್ದೀವಿ, ಜೊತೆಗೆ ಪರಮಾತ್ಮ ಯಾವಾಗ್ಲೂ ಇದ್ದಾನೆ, ಆಕಾಶ ಕಾಲ ಯಾವಾಗ್ಲೂ ಇದೆ. ನಿತ್ಯವಾದ ಈ ವಸ್ತುಗಳಿಗೆ ಯಾವುದೋ ಒಂದು ಕಾರಣ, ಯಾವುದರಿಂದ ಹುಟ್ಟಿದೆ ಅನ್ನೋ ಪ್ರಶ್ನೆ ಅದು ಕೇಳಬಾರ್ದು. ಪೃಥಕ್ ದೃಷ್ಟ ಕಾರ್ಯಾನುರೋಧೇನ ಹಿ ಅದೃಷ್ಟಂ ಕಾರಣಂ ಕಲ್ಪ್ಯತೆ ಅಂತ ಒಂದು ಮಾತು ಬಂತು.
ಇದ್ರ ಮುಂಚೆ ಇನ್ನೊಂದು ವಿಷಯನೂ ಕೂಡ ಬಂತು. ಏನಂದ್ರೆ ಈ ಬಿಂಬ ಕಾರಣ ಮಾತ್ರ ಜನ್ಯತ್ವಸ್ಯ, ಅಂದ್ರೆ ಬಿಂಬಕ್ಕೆ ಯಾವುದು ಕಾರಣವೋ ಅದರಿಂದಲೇ ಇದು ಹುಟ್ಟಿದೆಯೋ ಏನೋ ಅಂತ. ಹಾಗೆ ಹೇಳೋದಿದ್ರೆ, ಈಗ ಬಿಂಬಕ್ಕೆ ಯಾವ್ದು ಕಾರಣ? ಈಗ ನಮಗೆ ಅಂದ್ರೆ ನಮಗೆ ದೇಹ ಇದೆ, ನಮ್ಮ ದೇಹಕ್ಕೆ ಯಾವ್ದು ಕಾರಣ? ನಮ್ಮ ದೇಹಕ್ಕೆ ನಮ್ಮ ತಂದೆ ತಾಯಿ ಕಾರಣ. ಮತ್ತದು ಪ್ರತಿಮುಖ ಅಂದ್ರೆ ಕನ್ನಡಿಯಲ್ಲಿ ತೋರುವಂತ ನಮ್ಮ ಮುಖ, ನಮ್ಮ ದೇಹ ಏನಿದೆ ಅದಕ್ಕೆ ನಮ್ಮ ತಂದೆ ತಾಯಿ ಕಾರಣನ ಅಲ್ಲ. ಬಿಂಬಕ್ಕೆ ಅಂದ್ರೆ ಬಿಂಬದ ದೇಹಕ್ಕೆ ಯಾವುದು ಕಾರಣವೋ ಆ ಕಾರಣದಿಂದ ಕನ್ನಡಿಯಲ್ಲಿ ಬಂದಿರೋದಲ್ಲ. ಮತ್ ಹಾಗಾದ್ರೆ ಬಿಂಬಕ್ಕೆ ಕಾರಣವೇ ಬೇರೆ, ಅಂದ್ರೆ ಬಿಂಬದ ದೇಹಕ್ಕೆ ಕಾರಣವಾದದ್ದೇ ಬೇರೆ. ಆ ದೇಹ ನಮಗೇನು ಬಂತು, ಆ ದೇಹ ಇದಕ್ಕೆ ಕಾರಣ. ಯಾವುದಕ್ಕೆ? ಕನ್ನಡಿಯಲ್ಲಿ ತೋರುವಂತ ಮುಖ, ಆ ಕೈ ಕಾಲು ಇತ್ಯಾದಿಗಳಿಗೆ ಕಾರಣ. ಹಾಗಾದ್ರೆ ಬಿಂಬ ಕಾರಣಕ್ಕಿಂತ ಬೇರೆನೆ ಕಾರಣ. ಅದು ಕೂಡ ಈ ರೀತಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಜೊತೆಗೆ ನಿಮ್ಗೆ ಹೇಳ್ಬೋದು ಏನಂದ್ರೆ, ಇಲ್ಲ ಬಿಂಬ ಬೇರೆ ಪ್ರತಿಬಿಂಬ ಬೇರೆ. ಯಾವಾಗ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಆಯ್ತು ಅದ್ ನಮ್ಗೆ ಅನುಭವಕ್ಕೂ ಕೂಡ ಇದೆ. ಇಷ್ಟೆಲ್ಲ ಅನುಭವಕ್ಕಿದೆ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅಂತ, ಹಾಗ ಅದಕ್ಕೆ ಕಾರಣ ಬೇರೆ ಬೇರೆ ಅಂತಾನೂ ಆಗಿರ್ಬೇಕು ಅಂತ ಇದು ನಮಗೆ ಸಹಜವಾಗಿ ಗೊತ್ತಾಗತ್ತೆ. ಈಗ ಎರಡು ವಸ್ತು ಇದೆ. ಮಡಿಕೆಯನ್ನೇ ಮಾಡಿದ್ವಿ ಮಣ್ಣಿನಿಂದ. ಮಣ್ಣಿನಿಂದ ಮಾಡಿದ ಎರಡು ಮಡಿಕೆಯನ್ನ ಆಚೆ ಈಚೆ ಇಟ್ವಿ. ಸ್ಪಷ್ಟವಾಗಿ ಎರಡು ಬೇರೆ ಬೇರೆ ಅಂತ ಗೊತ್ತಾಗ್ತಾ ಇದೆ. ಎರಡು ಒಂದೇ ಆಗಿತ್ತು ಅಂದ್ರೆ ಒಂದೇ ಮಡಿಕೆ ಕಾಣ್ಬೇಕು. ಅಲ್ಲಿ ಕಾಣ್ತಾ ಇರೋದು ಎಷ್ಟು? ಎರಡು. ಎರಡು ಮಡಿಕೆ ಕಂಡ ಮೇಲೆ ಎರಡಕ್ ಬೇಕಾದ ಮಣ್ಣು ಸಹಜವಾಗಿ ಬೇರೆ ಇರುತ್ತೆ. ಇಲ್ಲ ಒಂದೇ ಮಣ್ಣನ್ನು ಉಪಯೋಗಿಸಿದ್ವಿ ಅಂದ್ರೆ, ಒಂದೇ ಮಣ್ಣನ್ನು ಉಪಯೋಗಿಸೋದ್ರೆ ಒಂದೇ ರೀತಿಯ ಮಣ್ಣಿನ ಕೆಲವು ಭಾಗದಿಂದ ಒಂದು ಮಡಿಕೆ ಮಾಡಿದ್ರೆ, ಇನ್ ಕೆಲವು ಭಾಗದಿಂದ ಇನ್ನೊಂದು ಮಡಿಕೆ ಮಾಡಿದ್ರೆ ಅಂತೂ ಬೇರೆ ಬೇರೆ. ಕಾರಣ ಮಣ್ಣಾಗಿ ಒಂದೇ, ಮಣ್ಣಿನಿಂದಲೇ ಮಾಡಿದ್ದೆ ನಿಜ. ಆದ್ರೆ ಯಾವ ಮಣ್ಣಿನ ಭಾಗನೋ ಅದಲ್ಲ, ಅದು ಬೇರೆ. ಸ್ವಲ್ಪ ಭಾಗ ತಗೊಂಡು ನಾವು ಅದರಿಂದ ಘಟ ನಿರ್ಮಾಣ ಮಾಡಿದ್ವಿ. ಇದರ ಜೊತೆಗೆ ಕೆಲವು ಸರಿ ನಾವು ಹೇಳೋದಿದೆ ಏನಂದ್ರೆ, ಕಾರಣ ನಮಗ್ ಗೊತ್ತಿಲ್ಲ. ಕಾರಣ ಗೊತ್ತಿಲ್ಲ ಅಂದ ಕೂಡ್ಲೆ ಆಗ ಕಾರ್ಯನೂ ಇಲ್ಲ ಅಂತ ಹೇಳ್ಬಿಡೋದು, ಇಲ್ಲಿ ನಡೆದೇ ಇಲ್ಲ ಅಂತ. ಈಗ ನಮ್ಗೆ ಘಟನೆ ನಡೆದೇ ಇಲ್ಲ, ಯಾಕೆ? ಕಾರಣ ಇಲ್ಲ ಅದಕ್ಕೆ, ನಡೆದಿರೋದಕ್ಕೆ ಕಾರಣವೇ ಇಲ್ಲ ಅಂದ್ಮೇಲೆ ಕಾರ್ಯನೂ ಇಲ್ಲ, ಹಾಗೆಲ್ಲ ಹೇಳೋ ಹಾಗಿಲ್ಲ. ನಮಗೆ ಕಾರಣ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿ ಕಾರ್ಯ ಆಗಿರಬಾರ್ದು ಅಂತಿಲ್ಲ. ಎಷ್ಟೋ ಬಾರಿ ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ, ಕಾರಣ ಏನಿದಕ್ಕೆ ಗೊತ್ತಿಲ್ಲ. ಅಂದ್ರೆ ಅದೃಷ್ಟಂ ಅಭಿ ಪೃಥಕ್ ಕಾರಣಂ ಕಲ್ಪ್ಯತೆ. ಯಾವ್ದೋ ಒಂದು ಪುಣ್ಯನೋ ಪಾಪನೋ ಏನೋ ಒಂದು ಕಾರಣ ಆಯ್ತು ಒಂದು ಕೆಲಸ ಆಗ್ಲಿಕ್ಕೆ, ಅದು ನಮಗೆ ಇದು ಕಣ್ಣಿಗೆ ಕಾಣುವಂತ ಕಾರಣ ಆಗದೆ ಇರಬಹುದು. ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ಅದೃಷ್ಟ ಅಂದ್ರೆ ಪುಣ್ಯ ಅಥವಾ ಪಾಪ, ಇದು ಯಾವ್ದಾದ್ರು ಕೂಡ ಕಾರಣ ಆಗ್ಬಹುದು. ಹೊರತು ನಮಗ್ ಕಾರಣ ಸಿಗ್ಲಿಲ್ಲ ಅಂದ ಕೂಡ್ಲೆ ಕಾರ್ಯ ಆಗ್ತಾ ಇರೋದು ಆಗ್ಲೇ ಇಲ್ಲ ಅಂತ ಈ ರೀತಿ ಎಲ್ಲ ಹೇಳ್ಬಾರ್ದು ಅಂತ ಇಷ್ಟು ಮಾತು ಬಂತು. ಇದೇ ಸಂದರ್ಭದಲ್ಲಿ ಬಹು ವಿಪ್ಲವಾಪತ್ತೇ ಅಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಹು ವಿಪ್ಲವಾಪತ್ತಿ ಅಂದ್ರೆ ಅನೇಕ ದೋಷಗಳು ಬರ್ಲಿಕ್ಕೆ ಅವಕಾಶ ಇದೆ. ಏನ್ ದೋಷ ಅಂದ್ರೆ, ಬಹು ವಿಪ್ಲವ ಅಂದ್ರೆ, ಅಯ್ಯೋ ಈ ರೀತಿ ವಿಷಯ ಇದೆ, ಎಲ್ಲ ಕೆಟ್ಟ ಹೋಯ್ತು, ಎಲ್ಲವೂ ಹೋಯ್ತು, ಯಾವ್ದನ್ನು ಒಪ್ಲಿಕ್ ಬರಲ್ಲ ಹೀಗೆ ಹೇಳ್ತಾ ಹೋದ್ರೆ ಅಂತ. ಬಹು ವಿಪ್ಲವ ದೊಡ್ಡ ಆಘಾತ, ದೊಡ್ಡ ಹಾನಿ ಆಗೋಯ್ತು ಅನ್ನೋ ರೀತಿಯಲ್ಲಿ ಬಹು ವಿಪ್ಲವಾಪತ್ತಿ ಅಂತ ಈ ಶಬ್ದವನ್ನ ಬಳಸ್ತಾ ಇರ್ತಾರೆ. ಇದಕ್ಕೇನರ್ಥ ಅಂದ್ರೆ ಸ್ಪಷ್ಟ, ಇದನ್ನ ಬಿಡಿಸ್ತಾ ಇಲ್ಲಿ ವಂಶಪಲ್ಲಿ ಅಂದ್ರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ವಿವರಿಸ್ತಾ, ಸ್ಪಷ್ಟ ದೃಷ್ಟ ಕಂಟಕ ಶೌಕ್ಲ್ಯಾದೇರಪಿ ಅಪಲಾಪ ಪತ್ತೇರಿತ್ಯರ್ಥ. ಇದು ಶ್ರೀನಿವಾಸ ತೀರ್ಥರ ನಂಗೆ ನೆನಪಾಯ್ತು, ಪ್ರಾಯ ಯಾವ್ದೋ ಪಾಠದಲ್ಲಿ ಕೇಳಿದ್ರು ಒಬ್ರು ಶ್ರೀನಿವಾಸ ತೀರ್ಥರ ಟಿಪ್ಪಣಿದು, ಮತ್ತೆ ಹೇಳ್ತೀನಿ ನೋಡಿ ಆ ಯಾವ ಭಾಗ ನಂಗೆ ನೆನಪಾಗ್ತಾ ಇಲ್ಲ. ಅಂತೂ ಬಹು ವಿಪ್ಲವೇತಿ ಸ್ಪಷ್ಟ ದೃಷ್ಟ ಕಂಟಕ ಶೌಕ್ಲ್ಯಾದೇರಪಿ ಅಪಲಾಪ ಪತ್ತೇರಿತ್ಯರ್ಥ. ಅಂದ್ರೆ ಈಗ ನಮಗೆ ಸ್ಪಷ್ಟವಾಗಿ ಕಂಟಕ ಮುಳ್ಳಿನ ಗಿಡ ನೋಡ್ತಾ ಇದೀವಿ. ಕಂಟಕ ಅಂದ್ರೆ ಮುಳ್ಳಿನ ಗಿಡ. ಆ ಮುಳ್ಳಿನ ಗಿಡದ ಬಣ್ಣ ಯಾವುದು ಅಂದ್ರೆ ಶೌಕ್ಲ್ಯ, ಬಿಳಿ ಬಣ್ಣ. ನಾವ್ ಯಾರೋ ಒಬ್ಬ ಕೇಳದಂತೆ, ಇದು ಕಣ್ಣಿಗೆ ಕಾಣ್ತಾ ಇದೆ ಯಾವುದು ಮುಳ್ಳಿನ ಗಿಡ, ಇದ್ರಲ್ಲಿ ಯಾಕೆ ಬಿಳಿ ಬಣ್ಣನೇ ಇದೆ, ಯಾಕೆ ಕಪ್ಪು ಬಣ್ಣ ಇರಬಾರ್ದು ಅಂತ ಪ್ರಶ್ನೆ ಕೇಳಿದ. ಅಯ್ಯೋ ವಸ್ತುವಿನ ಸ್ವಭಾವ, ಸೃಷ್ಟಿ ಮಾಡ್ಬೇಕಾದ್ರೆ ಪರಮಾತ್ಮ ಹಾಗೆ ಮಾಡಿದ್ದಾನೆ, ಅದಕ್ಕೊಂದು ಕಾರಣ ಹುಡುಕ್ಲಿಕ್ಕೆ ಆಗತ್ತ? ಕಾರಣ ಏನಿಲ್ಲ, ಅದಕ್ಕೆ ಕಾರಣ ಇಲ್ಲ ಅಂದ ಕೂಡಲೇ ಕಾರ್ಯ ಆಗಿಲ್ವಾ? ಆಗಿದೆ. ಅದಕ್ಕೇನ್ ಪ್ರಯೋಜನ? ಅದು ಯಾವ ಪ್ರಯೋಜನದಿಂದ ಹೀಗೆ ಆ ಮುಳ್ಳಿನ ಗಿಡದಲ್ಲಿ ಮುಳ್ಳನ್ನೇ ಹಾಕದ, ಜೊತೆಗೆ ಅಲ್ಲೆಲ್ಲ ಇದು ಬಣ್ಣ ಶೌಕ್ಲ್ಯ ಬಿಳಿ ಬಣ್ಣದ್ದೇ ಯಾಕೆ ಮಾಡ್ದ, ಬೇರೆ ಬಣ್ಣದ್ ಯಾಕೆ ಮಾಡ್ಲಿಲ್ಲ? ಅದೆಲ್ಲ ಏನ್ ಕಾರಣ ಇಲ್ಲ. ಜೊತೆಗೆ ಕಣ್ಣು ಕಾಣ್ತಾ ಇದೆ ಕಂಟಕ ಶೌಕ್ಲ್ಯ, ಇದಕ್ಕೇನು ಕಾರಣ ಇಲ್ಲ. ಆದ್ರೆ ಇದು ಇಲ್ಲ ಅಂದ್ರೆ ನಮಗೆ ಯಾಕೆ ಇದು ಶುಕ್ಲ ಆಗಿದೆ, ಯಾವ್ದ್ರಿಂದ ಶುಕ್ಲ ಬಣ್ಣ ಬಂದಿದೆ ಇದಕ್ಕೆ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅದು ಕೂಡ ಇಲ್ಲ ಅಂತ ಹೇಳೋದಾ? ಇಲ್ಲ, ಅವೆಲ್ಲ ಇದೆ. ಯಾಕೆ? ಕಣ್ಣಾರೆ ಕಾಣ್ತಾ ಇದೀವಿ ಅಂತ ಆದ್ಮೇಲೆ ಅದೆಲ್ಲ ವಸ್ತುಗಳು ಇದೆ. ಹಾಗೆ ಇಲ್ಲಿ ಪ್ರತಿಬಿಂಬ ರೂಪ ಕಾರ್ಯಸ್ಯ ಬಿಂಬಾತ್ ಪೃಥಕ್ ದರ್ಶನ, ಅದನ್ನ ಪ್ರತಿಬಿಂಬ ಬಿಂಬಕ್ಕಿಂತ ಬೇರೆ ಅಂತ ಕಾಣ್ತಾ ಇದೆ ಅಂದ್ಮೇಲೆ ಪ್ರತಿಬಿಂಬಕ್ಕೆ ಬೇರೆ ಕಾರಣ. ಅದ್ ಯಾವ್ದು ಕಾರಣ? ಉಪಾಧಿಯ ಕಾರಣ.
ನೀವು ಪ್ರತಿಬಿಂಬ ಮೂಡ್ಬೇಕು ಅಂದ್ರೆ ಕನ್ನಡಿ ಬೇಕೇ ಬೇಕು. ಕನ್ನಡಿ ಇಲ್ದೆ ಅಲ್ಲಿ ಪ್ರತಿಬಿಂಬ ಮೂಡಲ್ಲ. ನೀರಿಲ್ದೆ ಅಲ್ಲಿ ಸೂರ್ಯನ ಪ್ರತಿಬಿಂಬ ಮೂಡಲ್ಲ. ಆ ತರ ಪ್ರತಿಬಿಂಬಕ್ಕೆ ಪ್ರತ್ಯೇಕವಾಗಿ ಏನೋ ಒಂದು ಕಾರಣವನ್ನ ಒಪ್ಲೇಬೇಕು ಅಂತ ಇಷ್ಟು ವಿಷಯ ಬಂತು. ಇದಾದ ಮೇಲೆ ಮುಂದಕ್ಕೆ ಹೋಗೋಣ. ಆಗಮಾಸ್ತು ಪ್ರತ್ಯಕ್ಷಾದಿ ವಿರೋಧಾತ್ ಉಪಚರಿತಾರ್ಥ ಏವ ಅಂತ ಒಂದು ಮಾತು ಬಂತು. ಆಗಮ ಅಂತಂದ್ರೇನು? ಈ ಎಲ್ಲ ಸ್ಮೃತಿಗಳು. ಈಗ ಉದಾಹರಣೆಗೆ ಒಂದು ಸ್ಮೃತಿಯನ್ನ ಉದಾಹರಿಸ್ತಾರೆ. ಅಲ್ಲೇನ್ ಹೇಳಿದ್ದಾರೆ ಅಂತಂದ್ರೆ ಇಂತಿಂತ ವಸ್ತುಗಳನ್ನ ನೋಡಬೇಡಿ ಅಂತ ಹೇಳಿದ್ದಾರೆ ಆ ಸ್ಮೃತಿಯಲ್ಲಿ. ಇದು ನಮಗೆ ರಾಯರು ಆ ಶ್ಲೋಕವನ್ನು ಉದಾಹರಿಸ್ತಾರೆ. ಆದ್ರೆ ಆ ಶ್ಲೋಕ ಎಲ್ಲಿ ಬರುತ್ತೆ ಅಂತ ಅದನ್ನು ಉಲ್ಲೇಖ ಮಾಡಿಲ್ಲ ಇಲ್ಲಿ. ನಾವು ಅದನ್ನ ಗಮನಿಸ್ಬೇಕು. ಕೆಲವು ಸಲ ವ್ಯಾಖ್ಯಾನದಲ್ಲಿ ಶ್ಲೋಕವನ್ನ ಬರೆದಿರ್ತಾರೆ. ನಾವೇ ಅದಕ್ಕೊಂದು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೇಕಾದ. ಯಾಕೆ? ಅವ್ರಿಗೆ ಗೊತ್ತಿರತ್ತೆ, ಇವರೆಲ್ಲ ಓದಿರ್ತಾರೆ, ಇವ್ರಿಗೆ ಗೊತ್ತಿರ್ಬೇಕು ಅಂತ. ಆದ್ರೆ ಹಾಗಲ್ಲ, ನಮ್ಗೆ ಅದು ಗೊತ್ತಿರಲ್ಲ, ಅವ್ರೆಲ್ಲಾನು ಬರ್ಕೊಡ್ಬೇಕು. ಅದು ಇಲ್ಲೊಂದು ಶ್ಲೋಕ ಹೇಳ್ತಾರೆ, ಆದ್ರೆ ಎಲ್ಲಿದೆ ಅಂತ ಉಲ್ಲೇಖ ಮಾಡಿಲ್ಲ. ನೇಕ್ಷೇತೋದ್ಯಂತಮಾದಿತ್ಯಂ, ಇದು ಪರಿಮಳ ಟಿಪ್ಪಣಿಯಲ್ಲಿರೋದು. ಬೇರೆ ಟಿಪ್ಪಣಿಯಲ್ಲೂ ಉಲ್ಲೇಖ ಮಾಡಿದ್ದಾರೆ ಈ ಶ್ಲೋಕವನ್ನ. ಸದ್ಯ ಈಗ ಪರಿಮಳ ಟಿಪ್ಪಣಿಯಲ್ಲಿ ಓದ್ತಾ ಇದ್ದೇನೆ. ನೇಕ್ಷೇತೋದ್ಯಂತಮಾದಿತ್ಯಂ ನಾಸ್ತಂ ಯಂತಂ ಕದಾಚನ ನೋಪರಕ್ತಂ ನ ವಾರಿಸ್ಥಂ ನ ಮಧ್ಯಂ ನಭಸೋ ಗತಂ ಅಂತ ಒಂದು ಕಡೆ ಇದೆ. ಇದು ಯಾಕೆ ಶ್ಲೋಕ ಹಾಕಿದ್ರು ರಾಯರು ಅಂದ್ರೆ, ಈಗ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಮೂಡ್ತಾ ಇದೆ. ಅವನನ್ನ ಏನಂತ ಕರೀತೀರಿ? ಅವನ್ ಸೂರ್ಯನೋ ಅಲ್ವೋ? ಅವನು ಸೂರ್ಯ ಅಲ್ಲ ಅಂತ ನೀವು ಹೇಳ್ತೀರಿ. ಯಾಕೆ? ಮೇಲೆ ಆಕಾಶದ ಮಧ್ಯದಲ್ಲಿರೋನು ಸೂರ್ಯ, ನೀರ್ನಲ್ಲಿರೋನು ಸೂರ್ಯ ಅಲ್ಲ. ಮತ್ತೇನ್ ಮತ್ತದು? ಅದು ಸೂರ್ಯನಿಗಿಂತ ಬೇರೆ. ಸೂರ್ಯನಿಗಿಂತ ಬೇರೆ ಅಂದ ಮೇಲೆ ನಾವು ಸೂರ್ಯನಿಗಿಂತ ಬೇರೆ. ನಮ್ಮನ್ನು ಸೂರ್ಯ ಅಂತ ಯಾರು ಕರೀತಾರ? ಇಲ್ಲ. ಅಥವಾ ಪುಸ್ತಕ ನಮ್ಮ ಬಳಿ ಇದೆ, ಇದು ಸೂರ್ಯನ? ಅಲ್ಲ. ಅದನ್ನ ಸೂರ್ಯ ಅಂತ ಯಾರು ಕರೀತಾರ? ಸೂರ್ಯಕ್ಕಿಂತ ಬೇರೆ, ಅದನ್ನ ಯಾರು ಕರೆಯಲ್ಲ. ಆದ್ರೆ ನೀರ್ನಲ್ಲಿ ಕಾಣುವಂತ ಏನು ಸೂರ್ಯ ಇದ್ದಾನೆ, ಅವನ ಏನಂತ ಕರಿಬೇಕು? ಸೂರ್ಯ ಅಂತಾನೆ ಕರಿಬೇಕು. ಹಾಗಾದ್ರೆ ಸೂರ್ಯ ಅಂತಾನೆ ಕರಿಬೇಕು ಅಂದ್ರೆ ಏನರ್ಥ? ಯಾಕೆ ಕರಿತಾ ಇದೀರಿ ಸೂರ್ಯ ಅನ್ನೋ ಶಬ್ದದಿಂದ? ಹಾಗಾದ್ರೆ ಮೇಲಿರುವ ಸೂರ್ಯನೇ ಆ ನೀರಿನಲ್ಲಿರುವ ಸೂರ್ಯ. ಇಬ್ರು ಒಬ್ರೆ. ಇಬ್ರು ಒಬ್ರೆ ಆದ್ರಿಂದಲೇ ನೀವೇನ್ ಹೇಳ್ತಾ ಇದೀರಿ? ಆ ಸ್ಮೃತಿಯಲ್ಲಿ ಒಂದು ಅರ್ಥ ಹೇಳ್ತಾ ಇದ್ದಾರೆ ನೋಡಿ. ನೀರ್ನಲ್ಲಿ ನೀವು ಸೂರ್ಯನ ಪ್ರತಿಬಿಂಬ ಏನ್ ಮೂಡುತ್ತಲ್ಲ, ಸೂರ್ಯ ಏನ್ ಮೂಡ್ತಾ ಇದ್ದಾನೆ ಅಂತ ಸುಮ್ಮನೆ ಪ್ರತಿಬಿಂಬ ಅಂತಾನು ಬರ್ದಿಲ್ಲ. ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ? ಸೂರ್ಯ ಅಂತಾನೆ ಬಳಸಿದ್ದಾರೆ ಆ ಸ್ಮೃತಿಯಲ್ಲಿ. ಬಳಸ್ತಾ ನೀರ್ನಲ್ಲಿ ಸೂರ್ಯ ಏನು ಕಾಣ್ತಾನಲ್ಲ, ಆ ಕಾಣುವಂತಹ ಸೂರ್ಯ ನೀವು ನೋಡ್ಲಿಕ್ಕೆ ಹೋಗ್ಬೇಡಿ ಅಂತ. ವಾಸ್ತವ ಕಾಣ್ತಾನೆ, ಆದ್ರೆ ನೀರ್ನಲ್ಲಿರುವಂತಹ ಸೂರ್ಯನ ಆ ಪ್ರತಿಬಿಂಬವನ್ನ ನೋಡಬಾರ್ದು ಅಂತ ನಾವು ಹೇಳ್ತಾ ಇರ್ತೀವಿ. ಇಲ್ಲಿ ಶ್ಲೋಕದಲ್ಲಿ ಬರ್ತಾ ಆ ಶ್ಲೋಕಕ್ಕೆ ಅರ್ಥ ಹೇಳ್ತೀನಿ, ಆಮೇಲೆ ಇನ್ನೂ ಸ್ಫುಟ ಆಗುತ್ತೆ. ನ ಈಕ್ಷೇತ ನೇಕ್ಷೇತೋದ್ಯಂತ ಮಾದಿತ್ಯಂ ಅಂತ ಇದೆ. ನ ಈಕ್ಷೇತ, ಈಕ್ಷೇತ ಅಂದ್ರೆ ನೋಡೋದು. ನ ಈಕ್ಷೇತ ನೋಡಬಾರದು ಅಂತ. ಯಾವ್ದಾವ್ದನ್ನ ನೋಡಬಾರದು? ಉದ್ಯಂತಂ, ಈಗ ಸೂರ್ಯೋದಯ ಆಗ್ತಾ ಇದೆ, ಉದಯಿಸ್ತಾ ಇರೋ ಸೂರ್ಯನನ್ನ ನೋಡೋ ಹಾಗಿಲ್ಲ, ನಿಷೇಧ. ಇನ್ನು ಆದಿತ್ಯಂ, ಯಾರು ಉದಯಿಸ್ತಾರೋನು ಆದಿತ್ಯ, ಸೂರ್ಯನನ್ನ ನೋಡಬಾರದು. ನಾಸ್ತಂ ಯಂತಂ ಕದಾಚನ, ಹಾಗೆ ಎಂದಿಗೂ ಕೂಡ ಸೂರ್ಯ ಅಸ್ತ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಆ ಮುಳುಗುವಂತಹ ಸೂರ್ಯನ ದರ್ಶನ ಮಾಡಬೇಡಿ. ಎರಡನೇದು ನ ಉಪರಕ್ತಂ, ಉಪರಕ್ತ ಅಂದ್ರೆ ಗ್ರಹಣ ಕಾಲ, ಆ ಗ್ರಹಣ ಕಾಲದ ಸಂದರ್ಭದಲ್ಲಿ ಅಂಥವನನ್ನ ನೋಡಬೇಡಿ. ಅಂದ್ರೆ ನಮಗೆ ಗೊತ್ತಿದೆ ಯಾವಾಗ ಮುಕ್ತಾಯ ಆಗುತ್ತೋ ಆಗ ನಾವು ಅಂತಹ ಸಂದರ್ಭದಲ್ಲಿ ನಾವು ಶುದ್ಧ ದರ್ಶನ ಮಾಡ್ತೀವಿ. ಅಂತೂ ನೋಪರಕ್ತಂ, ಗ್ರಸ್ತನಾದವನನ್ನ ನೋಡ್ಬೇಡಿ, ಅಂದ್ರೆ ಗ್ರಹಣ ಕಾಲದಲ್ಲಿ ನಿಷೇಧ. ಇನ್ನು ನ ವಾರಿಸ್ಥಂ, ವಾರಿ ಅಂದ್ರೆ ನೀರು, ನೀರ್ನಲ್ಲಿ ಇರೋದ್ ಇದ್ದಾಗ ನೋಡ್ಬೇಡಿ. ನೀರ್ನಲ್ಲಿ ಇರೋದು ಯಾರು? ಅದು ಬೇಕು ನಮ್ಗೀಗ. ಈ ಶ್ಲೋಕದಲ್ಲಿ ಈ ಭಾಗ ಬಹಳ ಮುಖ್ಯ ನಮಗೆ. ಉದಯಿಸ್ತಾರೋ ನೋಡ್ಬಾರ್ದು, ಅಸ್ತಮಾನ ಆಗ್ತಾರೋ ನೋಡ್ಬಾರ್ದು, ಗ್ರಹಣ ಕಾಲಸ್ಥ ಅವನನ್ನ ನೋಡ್ಬಾರ್ದು. ಜೊತೆಗೆ ಇನ್ನೊಂದನ್ನ ಹೇಳ್ಬಿಡ್ತೀನಿ, ಕೊನೆಗೆ ಬರೋಣ. ನ ನಭಸೋ ಮಧ್ಯಂ ಗತಂ, ಈಗ ಆಕಾಶದಲ್ಲಿ ಮಧ್ಯದಲ್ಲಿದ್ದಾಗ ಅಂದ್ರೆ ಮಧ್ಯಾಹ್ನ ಕಾಲದ ಸೂರ್ಯನನ್ನ ನೋಡೋ ಹಾಗಿಲ್ಲ. ಮಧ್ಯಾಹ್ನ ಕಾಲದ ಸೂರ್ಯ ಬಹಳ ಪ್ರಖರ, ಅಂಥ ಸೂರ್ಯನನ್ನು ನೋಡೋ ಹಾಗಿಲ್ಲ ಅಂತ ಇಷ್ಟು ನಿಷೇಧ ಮಾಡಿದ್ದಾರೆ. ಹಾಗಾದ್ರೆ ಸೂರ್ಯನನ್ನ ನೋಡ್ಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಇಂತಿಂತ ಅವಸ್ಥೆಯಲ್ಲಿರೋ ಸೂರ್ಯನನ್ನ ನೋಡ್ಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನ ವಾರಿಸ್ಥಂ ಆದಿತ್ಯಂ, ಹಾಗಾದ್ರೆ ನೀರ್ನಲ್ಲಿ ಇರೋಂಥ ಯಾರನ್ನ ನೋಡಬಾರ್ದು? ಆದಿತ್ಯಂನ ಈಕ್ಷಿತ, ಸೂರ್ಯನನ್ನ ನೋಡಬಾರ್ದು ಅಂತ. ನಾವ್ ಇದುವರೆಗೂ ಒಂದ್ ಸಮಾಧಾನ ಅವತ್ತಿನ ಹೇಳ್ತಾ ಇದೆ ಏನಂತ? ಸೂರ್ಯನ ಪ್ರತಿಬಿಂಬಕ್ಕೆ ಒಂದು ಹೆಸರಿದೆ, ಸೂರ್ಯ ಅಂತಲ್ಲ, ಸೂರ್ಯ ಕ ಅಂತ, ಕ ಅಂತ ಸೇರಿಸ್ಕೊಂಡು ಸೂರ್ಯ ಕ ಅಂದ್ರೆ ಸೂರ್ಯನ ತರ ಇರೋನು ಸೂರ್ಯನ ಪ್ರತಿಬಿಂಬ, ಅದನ್ನ ನೋಡಬಾರ್ದು ಅಂತ. ಆದ್ರೆ ಈ ಸ್ಮೃತಿಯಲ್ಲಿ ಏನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ? ನೀರ್ನಲ್ಲಿರೋ ಸೂರ್ಯನನ್ನ ನೋಡಬೇಡಿ ಅಂತ ಬಾಯ್ಬಿಟ್ಟು ಹೇಳಿದ್ದಾರೆ. ನೀರ್ನಲ್ಲಿರೋನ್ ಸೂರ್ಯ ಅಂತ ಅಂದಿದ್ದಾರೆ ಅಲ್ಲಿ. ಸೂರ್ಯನ ಪ್ರತಿಬಿಂಬನೋ ಸೂರ್ಯ ಕ ಅಂತನೋ ಇನ್ನೇನೋ ಬೇರೆ ಶಬ್ದ ಹಾಕ್ಲಿಲ್ಲ. ಹಾಗಾದ್ರೆ ಏನರ್ಥ?
ಮೇಲೆ ಕಾಣ್ತಾ ಇರೋ ಸೂರ್ಯ, ಆ ನೀರ್ನಲ್ಲಿ ಕಾಣುವಂತ ಸೂರ್ಯ ಒಬ್ರೇ ಅಂತ ಆಯ್ತು. ಇಲ್ಲ ಅಂದ್ರೆ ಸೂರ್ಯ ಅಂತ ಯಾಕೆ ಬಳಸ್ತಾ ಇದ್ರು? ಸೂರ್ಯ ಅಂತ ಬಳಸಿದ್ದಾರೆ ಅಂದ ಮೇಲೆ ಅವ್ನು ಒಬ್ರೇ ಅಂತ ಆಯ್ತು. ಹಾಗಾದ್ರೆ ಬಿಂಬ ಪ್ರತಿಬಿಂಬಗಳು ಒಂದೇ, ಅದು ಬೇರೆ ಬೇರೆ ಅಂತ ಹೇಳಿದ್ ತಪ್ಪು ಅಂತ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾರೆ. ಇಲ್ಲಿ ರಾಯರು ಬರಿತಾ ಇತ್ಯಾದ್ಯ ಅಂತ, ಇದು ಒಂದೇ ಅಲ್ಲ, ಈ ತರ ನಮಗೆ ಬೇಕಾದಷ್ಟು ಸ್ಮೃತಿಗಳು ಸಿಗತ್ತೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಸ್ಮೃತಿ ಅನ್ನೋ ಶಬ್ದ ವಿಶೇಷವಾಗಿ ಉಲ್ಲೇಖ ಮಾಡ್ಲಿಲ್ಲ. ಇದು ವಸ್ತುತಃ ಎಲ್ಲಿ ಬರುತ್ತೆ? ಇದು ಮನುಸ್ಮೃತಿಯಲ್ಲಿ ಬರುವಂತಹ ವಾಕ್ಯ. ಮನುಸ್ಮೃತಿಯಲ್ಲಿ ಈ ಶ್ಲೋಕದ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ನೇಕ್ಷೇತ ಅರ್ಕಂ ಅಂತ ನನಗ್ನಾಂ ಸ್ತ್ರೀಯಂ, ನಗ್ನಳಾದ ಸ್ತ್ರೀ, ಮತ್ತೆ ಸೂರ್ಯನ ದರ್ಶನ, ಹೀಗೆ ಇನ್ನೊಂದಿಷ್ಟು ಪದಾರ್ಥಗಳನ್ನ ಉಲ್ಲೇಖ ಮಾಡ್ತಾರೆ. ಅಲ್ಲಿ ನೇಕ್ಷೇತ ಅರ್ಕಂ, ಅರ್ಕ ಅಂದ್ರೆ ಸೂರ್ಯ ಅಂತಾನೆ ಅರ್ಥ, ಸೂರ್ಯನ ನೋಡ್ಬೇಡಿ ಅಂತ ಹೀಗೆಲ್ಲ ವಿವರಣೆ ಮಾಡ್ತಾ ಹೋಗ್ತಾರೆ. ಅಲ್ಲೂ ಕೂಡ ಅದು ಯಾವ್ದು ಬರ್ತದೆ? ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಮಾತು ಬರುತ್ತೆ. ಹಾಗಾದ್ರೆ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಈ ತರ ಧರ್ಮಶಾಸ್ತ್ರಗಳನ್ನು ನೋಡ್ತಾ ಹೋದ್ರೆ ಆಯಾಯ ಸಂಬಂಧಪಟ್ಟ ಸ್ಮೃತಿಗಳಲ್ಲಿ ಸ್ಪಷ್ಟವಾಗಿ ಸೂರ್ಯನ ಪ್ರತಿಬಿಂಬದಲ್ಲಿ ಸೂರ್ಯ ಶಬ್ದ ಬಳಸಿದ್ದಾರೆ. ಹಾಗಾದ್ರೆ ಏನರ್ಥ? ಅವನು ಸೂರ್ಯ ಅಂತಾನೆ ಅರ್ಥ. ಬಿಂಬ ಪ್ರತಿಬಿಂಬಗಳು ಬೇರೆ ಬೇರೆ ಅಲ್ಲ, ಅದು ಒಂದೇ. ಇದನ್ನ ನ ವಾರಿಸ್ಥಂ ಆದಿತ್ಯಂ ಅಂತ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ನೇಕ್ಷೇತೋದ್ಯಂತಂ ಆದಿತ್ಯಂ ನಾಸ್ತಂ ಯಂತಂ, ಇಲ್ಲಿ ಅಸ್ತಂ ಯಂತಂ ಅಂದ್ರೆ ಅಸ್ತವನ್ನ ಹೊಂದುತ್ತಾರೋ, ಯಂತಂ ಅಂದ್ರೆ ಹೊಂದೋದು, ಅಸ್ತವನ್ನ ಹೊಂದುತ್ತಾರೋ ಸೂರ್ಯವನ್ನ ಕದಾಚನ ನ ಈ ಕ್ಷೇತ್ರ, ಎಂದಿಗೂ ನೋಡ್ಬೇಡಿ. ಮತ್ತೆ ನಾಸ್ತಯಂತಂ ಅಂತ ಇನ್ನೊಂದು ಕೂಡ ಇದೆ. ನಾಸ್ತಂ ಅಸ್ತಂ ಯಂತಂ ಅಂತ ಬೇರೆ ಬೇರೆ ಪದ ಮಾಡ್ಕೊಂಡಿದ್ದಾರೆ. ಕೆಲವರು ಅಸ್ತಯಂತಂ ಅಂತ ಒಂದೇ ಪದನು ಇರೋದಿದೆ. ಇದು ನ ಉಪರಕ್ತಂ, ಉಪರಕ್ತ ಅನ್ನೋ ಶಬ್ದಕ್ಕೆ ಉಪರಾಗ ಯುಕ್ತ ಅಂತ ಅರ್ಥ. ಉಪರಾಗ ಅಂದ್ರೆ ಗ್ರಹಣ ಅಂತ ಅರ್ಥ. ಉಪರಾಗದಲ್ಲಿ ಇರುವಂತದ್ದು ಉಪರಾಗ ಗ್ರಸ್ತ, ಅದನ್ನ ಉಪರಕ್ತ ಅಂತ ಕರೀತಾರೆ. ಅಂತಹದನ್ನ ಗ್ರಹಣ ಕಾಲದ್ದು. ವಾರಿ ಸ್ಥಂ, ವಾರಿ ಅಂದ್ರೆ ನೀರಿನಲ್ಲಿರುವಂತಹ ಸೂರ್ಯ, ನ ಆದಿತ್ಯಂ. ಇನ್ನು ನಭಸೋ ಗತಂ ಮಧ್ಯಂ, ನಭಸಃ ಅಂದ್ರೆ ಆಕಾಶ, ಆಕಾಶದ ಮಧ್ಯದಲ್ಲಿ ಗತಂ ಇರೋನನ್ನ ಆದಿತ್ಯನ ನೋಡ್ಬೇಡಿ. ಇಲ್ಲಿ ನಮಗೆ ಸಮಸ್ಯೆ ಎಲ್ಲೂ ಆಗ್ಲಿಲ್ಲ. ಆಗ್ಲಿಲ್ಲ? ಒಂದೇ ಒಂದ್ ಕಡೆ ಸಮಸ್ಯೆ ಆಯ್ತು ನಮ್ಗೆ. ನೋಡಿ, ಅದು ಎಷ್ಟು ಚೆನ್ನಾಗಿ ಅವ್ರು ಆಕ್ಷೇಪ ಮಾಡಿದ್ದಾರೆ ಪೂರ್ವ ಪಕ್ಷಿಗಳು. ಈಗ ಉದಯಿಸ್ತಾ ಇರೋ ಸೂರ್ಯ ಅವನು ಸೂರ್ಯನೇ, ಮತ್ತೆ ಮುಳುಗ್ತಾ ಇರೋ ಸೂರ್ಯ ಅವನು ಸೂರ್ಯನೇ, ಎಲ್ರು ಒಪ್ಕೊಳ್ತೀವಿ. ಮತ್ತೆ ಗ್ರಹಣ ಕಾಲದ ಸೂರ್ಯ ಅದನ್ನು ಒಪ್ಕೊಳ್ತೀವಿ, ಅವನು ಸೂರ್ಯನೇ, ಬೇರೆಯವನಲ್ಲ. ಮಧ್ಯಾಹ್ನ ಕಾಲದ ಸೂರ್ಯ ಅದು ಸೂರ್ಯನೇ. ಎಲ್ಲಾ ಕಡೆ ನಿಜವಾಗಿ ಸೂರ್ಯನೇ, ಎಲ್ಲೋ ಸೂರ್ಯನ ಪ್ರತಿಬಿಂಬ ತರ ಎಲ್ಲೋ ಬಿತ್ತು ಹಾಗಿಲ್ಲ. ಆ ತರ ಮಧ್ಯದ ಜೊತೆಗೆ ಈ ಸಾಲಿನಲ್ಲಿ ಸೇರಿಸಿದ್ದಾರೆ ಯಾವ್ದನ್ನ? ನೀರ್ನಲ್ಲಿರೋ ಸೂರ್ಯನನ್ನ. ಅಂದ್ಮೇಲೆ ಸೂರ್ಯನೇ ಆಗಿರ್ಬೇಕಲ್ಲ. ಸುತ್ತಲೂ ಪೂರ್ತಿ ಈಗ ಒಂದ್ 10 ಜನ ಕೂತ್ವಿ ಅಂತ ಅನ್ಕೊಡಿ. 10 ಜನ ವಿದ್ಯಾರ್ಥಿಗಳು ಕೂತ್ರು, ಮಧ್ಯ ಕೂತವನ್ ಏನಂತಾರೆ? ವಸ್ತುತಃ ಅವನ ಅಧ್ಯಾಪಕ ಬಂದು ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕೂತ್ಕೊಂಡ. ಗೊತ್ತಾಗ್ಲಿಲ್ಲ, ಅದೇ ತರ ಶಾಲು ಅದೇ ತರ ಪಂಚೆ, ಗೊತ್ತೇ ಆಗ್ಲಿಲ್ಲ. ಅವನನ್ನು ವಿದ್ಯಾರ್ಥಿ ಅಂತಾನೆ ಪರಿಗಣನೆ ಮಾಡ್ತಾರೆ. ಯಾಕೆ? ಅಕ್ಕಪಕ್ಕದವರೆಲ್ಲ ವಿದ್ಯಾರ್ಥಿಗಳು ಸಾಲು ಕೂತಿದ್ದಾರೆ, ಮಧ್ಯ ಕೂತಿರ್ತಾನೆ, ಇವನು ವಿದ್ಯಾರ್ಥಿ ಅಂತ ಮೊದಲು ಜ್ಞಾನ ಬರುತ್ತೆ. ಆಮೇಲೆ ಸ್ವಲ್ಪ ವಿಮರ್ಶೆ ಮಾಡಿದಾಗ ಗೊತ್ತಾಗತ್ತೆ, ಇವನು ವಿದ್ಯಾರ್ಥಿ ಅಲ್ಲ, ಅವ್ರ ಅಧ್ಯಾಪಕರು ಬಂದು ಕೂತಿದ್ದಾರೆ ಮಧ್ಯಕ್ಕೆ ಅಂತ. ಇಲ್ಲ ಏನೋ ಒಂದು ಚೇರ್ ನಲ್ಲಿ ಹಾಕಿ ಕೂಡಿಸಿದೆ, ಅವರೆಲ್ಲ ಕೆಳಗಡೆ ಕೂತಿದ್ದಾರೆ ಅಂದ್ರೆ ಇವ್ರ ಅಧ್ಯಾಪಕರು ಅಂತ. ಲಕ್ಷಣ ಗೊತ್ತಾಗ್ಲಿಕ್ಕೆ ಏನೋ ಒಂದು ಭೇದ ಬರ್ಬೇಕಲ್ಲ. ಇಂಥ ಲಕ್ಷಣ, ಇವ್ರು ಬೇರೆ, ಇವ್ರ ಅಧ್ಯಾಪಕರು, ಇವ್ರು ವಿದ್ಯಾರ್ಥಿಗಳಲ್ಲ. ಹಾಗಾದ್ರೆ ಏನಾಯ್ತು? ಒಂದೇ ಸಾಲಿನಲ್ಲಿ ನಾವು ಅದನ್ನ ಮಧ್ಯಕ್ಕೆ ಸೇರಿಸ್ಬಿಟ್ರೆ ಆ ವಸ್ತುನು ಕೂಡ ಅದೇ ಅಂತ ಪರಿಗಣನೆ ಮಾಡ್ಬೇಕು. ಅದೇ ತರ ಈ ಶ್ಲೋಕ ಗಮನಿಸಿದ್ರೆ ಸುತ್ತಲೂ ಸೂರ್ಯನ ಬಗ್ಗೆನೇ ಹೇಳಿದ್ದಾರೆ, ಮಧ್ಯದಲ್ಲಿ ಮಾತ್ರ ಆ ಸೂರ್ಯ ಅಲ್ಲ, ಸೂರ್ಯನ ಪ್ರತಿಬಿಂಬ, ಹೆಂಗ ಅರ್ಥ ಮಾಡೋದು? ಇದು ಒಂದು ಸಮಸ್ಯೆ. ಇಷ್ಟನ್ನ ಇಟ್ಟುಕೊಂಡು ಆಕ್ಷೇಪ ಮಾಡಿದ್ರು. ಹಾಗಾದ್ರೆ ಪೂರ್ವ ಪಕ್ಷಿಗಳ ಪ್ರಕಾರ ಏನಾಯ್ತು? ಸೂರ್ಯ ಮತ್ತೆ ನೀರ್ನಲ್ಲಿ ಕಾಣುವಂಥವನು ಬೇರೆ ಅಲ್ಲ, ಇಬ್ರು ಕೂಡ ಒಂದೇ ಅಂತ ಇದರಲ್ಲಿ ಯಾದುಪತ್ಯ ಟಿಪ್ಪಣಿಯಲ್ಲೂ ಕೂಡ ಬಿಡಿಸಿದ್ದಾರೆ. ಇದು ಪ್ರಮಾಣ ಅಂತ ಹೇಳಿ ಅತ್ರ ವಾರಿಸ್ಥೆ ಪ್ರತಿಬಿಂಬೆ, ನೀರಿನಲ್ಲಿರುವಂತಹ ಸೂರ್ಯನ ಪ್ರತಿಬಿಂಬದಲ್ಲಿ ಬಿಂಬವಾಚಕ ಆದಿತ್ಯ ಶಬ್ದ ಪ್ರಯೋಗ, ಬಿಂಬನನ್ನ ಹೇಳುವಂತ ಆದಿತ್ಯ ಸೂರ್ಯ ಅನ್ನೋ ಶಬ್ದವನ್ನ ಅಲ್ಲಿ ಬಳಸಿದ್ದಾರೆ. ಬಳಸಿರೋದ್ರಿಂದ ಬಿಂಬ ಪ್ರತಿಬಿಂಬಗಳು ಒಂದೇ ಅಲ್ವಾ ಅಂದ್ರೆ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಆ ಪ್ರಶ್ನೆಗೆ ಅಂದ್ರೆ, ಹೌದು ನಿಜ, ನೀವ್ ಹೇಳ್ದಂಗೆ ಎಲ್ಲಾ ಕಡೆ ಸೂರ್ಯನ ಬಗ್ಗೆ ಹೇಳ್ತಾ ಮಧ್ಯದಲ್ಲಿ ನೀರ್ನಲ್ಲಿ ಇರೋದು ಯಾರು? ಸೂರ್ಯನೇ ಆಗ್ಬೇಕು, ಅವ್ನು ಸೂರ್ಯನ ಪ್ರತಿಬಿಂಬ ಅಂತ ಬೇರೆ ಅಂತ ತಗೊಳ್ಳಿಕ್ ಆಗಲ್ಲ ಅಂತ. ಅದಕ್ಕೊಂದು ಉಪಚರಿತಾರ್ಥ ಅಂದ್ರೆ ಗೌಣ ಅರ್ಥ ಮಾಡಿ. ಕೆಲಸಲಿ ವಾಕ್ಯಗಳಿಗೆಲ್ಲ ಮುಖ್ಯ ಅರ್ಥನೇ ಇಟ್ಕೊಳ್ಳಿಕ್ ಬರಲ್ಲ. ಈಗ ಮಂಚಾಹ ಕರೋಶಂತಿ ಅಂತ ಮಾತಿದೆ, ಮಂಚಗಳೆಲ್ಲ ಅಳ್ತಾ ಇದಾವೆ. ಮಂಚಗಳು ಯಾಕೆ ಅಳ್ತಾ ಇದಾವೆ ಅಂತ ನಮಗ್ ಗೊತ್ತಿದೆ, ಅಬದ್ಧ ಇದು, ಅದು ಜಡ. ಮಂಚ ಅನ್ನೋದು ಜಡ, ಅದು ಯಾಕೆ ಅಳುತ್ತೆ? ಮಂಚದ ಮೇಲೆ ಮಕ್ಕಳನ್ನ ಮಲಗಿಸಿದ್ದಾರೆ, ಮಕ್ಕಳೆಲ್ಲ ಅಳ್ತಾ ಇದಾವೆ ಅಷ್ಟೇ. ಹಾಗಾದ್ರೆ ಮಂಚಸ್ಥಾಹ ಶಿಶವಃ ಕ್ರೋಶಂತಿ, ಆ ಶಿಶುಗಳು ಚಿಕ್ಕ ಮಕ್ಕಳು ಅಳ್ತಾ ಇದಾವೆ ಅಂತ ಅರ್ಥ.
ಹಾಗಾದ್ರೆ ಶಬ್ದದಿಂದ ನೋಡಿದ ಕೂಡಲೇ ನೇರವಾಗಿ ಅದರ ಅರ್ಥ ತಗೊಳ್ಳೋ ಹಾಗಿಲ್ಲ. ಎಷ್ಟೋ ಸಲಿ ಯಾವ್ದಾರೊಂದು ಪ್ರಮಾಣದ ವಿರೋಧ ಬಂದ್ರೆ ಸರಿ ಇಲ್ಲ ಅನ್ಸಿದ್ರೆ ಬೇರೆ ಅರ್ಥ ಮಾಡೋದು ಕೂಡ ಇದೆ. ಅದಕ್ಕೆ ಸ್ವಲ್ಪ ಹೊಂದಾವಣಿಕೆ ಆಗುವಂತ ಅರ್ಥ. ಇವಾಗ ಇದೇ ರೀತಿ ಪ್ರಕೃತಕ್ಕೆ ಬರೋಣ. ಇಲ್ಲಿ ನವಾರಿಸ್ತಂ ಅಂತ ಹೇಳಿ ನೀರ್ನಲ್ಲಿರುವಂಥವನು ಸೂರ್ಯ ಅಂತ ನೀವ್ ಹೇಳ್ತಾ ಇದ್ದೀರಿ. ವಾಸ್ತವಿಕವಾಗಿ ನೀರ್ನಲ್ಲಿರೋ ಸೂರ್ಯನ ನಮಗ್ ಚೆನ್ನಾಗ್ ಗೊತ್ತಿದೆ, ಬೇರೆ ಸೂರ್ಯನಿದ್ದಾನೆ. ನೀರ್ನಲ್ಲಿ ಕಾಣೋದು ಆ ಸೂರ್ಯನ ಪ್ರತಿಬಿಂಬ ಅಷ್ಟೇ. ಅದು ಸುಮ್ನೆ ಆಕೃತಿ, ಅದ ಆಕಾರ ಗೊತ್ತಾಗತ್ತೆ. ಮೇಲಿರೋ ಸೂರ್ಯನನ್ನ ಮುಟ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಅದ್ರ ಹತ್ರನೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೂರದಲ್ಲಿ ನಾವು ಭಸ್ಮ ಆಗ್ಬಿಡ್ತೀವಿ. ಆದ್ರೆ ನೀರಿನಲ್ಲಿ ಕಾಣುವಂತ ಸೂರ್ಯನಿದಾರಲ್ಲ, ಆ ಸೂರ್ಯನನ್ನು ಹೋಗಿ ಮುಟ್ಬೋದು, ಅವನಿಂದ ನಮ್ಗೇನೂ ಆಗಲ್ಲ. ಹಾಗಾದ್ರೆ ಆ ಮೇಲಿರೋ ಸೂರ್ಯ, ಈ ನೀರಿನಲ್ಲಿರುವಂತಹ ಸೂರ್ಯ ಒಬ್ಬನೇ ಆಗಿದ್ರೆ, ನೀವು ಸ್ಪರ್ಶ ಮಾಡಿದಾಗ ಈ ನೀರಿನಲ್ಲಿರೋ ಸೂರ್ಯ ನೀವೇನಾಗ್ಬೇಕು? ಭಸ್ಮ ಆಗ್ಬೇಕು. ಅದ್ರ ಹತ್ರನೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ಆತರ ಇಲ್ಲ. ಒಂದೇ ಅಂತ ಆಗಿದ್ರೆ ಅದ್ರಲ್ಲಿ ಏನೇನ್ ಧರ್ಮ ಇದೆಯೋ ಅದೆಲ್ಲ ಇದ್ರಲ್ಲಿ ಕಾಣ್ಬೇಕು. ಅದು ಕಾಣ್ತಾ ಇಲ್ಲ ಅಂದ್ಮೇಲೆ ಅದಲ್ಲ ವಾಸ್ತವಿಕವಾಗಿ. ಈ ವಿಷಯ ಇಲ್ಲಿ ಹೇಳಲಿಲ್ಲ, ಆದ್ರೆ ವಿವರಣೆ ಮಾಡ್ಬೇಕಾದ್ರೆ ನಾನು ಹೇಳಿದೆ ಅಷ್ಟೇ. ಅಂತೂ ಈ ಅರ್ಥವನ್ನ ಇಟ್ಕೊಂಡ್ರೆ ನಮ್ಗೆ ಬಿಂಬ ಪ್ರತಿಬಿಂಬ ಒಂದೇ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಎಲ್ಲಿ? ಸೂರ್ಯನ ಉದಾಹರಣೆಯಲ್ಲಿ. ಹಾಗಾದ್ರೆ ಇದನ್ನ ಹೇಗೆ ಕೂಡಿಸೋದು? ಈ ವಾಕ್ಯಕ್ಕೆ ಏನ್ ಅರ್ಥ? ಇದು ಮನುಸ್ಮೃತಿಯಲ್ಲಿ ಬಂದಿದ್ದು ಮಾತು, ಬಹಳ ಅದು ಪ್ರಮಾಣ. ಮತ್ತೆ ಹೇಗೆ ಒಪ್ಪೋದು ಇದನ್ನ ಅಂದ್ರೆ, ಅದಕ್ಕೆ ಈ ಯಾದುಪತ್ಯ ಟಿಪ್ಪಣಿಯಲ್ಲಿ ಅದನ್ನ ಬಿಡಿಸ್ತಾರೆ. ಹೇಗೆ ಬಿಡಿಸ್ತಾರೆ ಅಂತ. ತಥಾಚ ಲಿಖಿತ ಸಿಂಹೆ ಸಿಂಹ ಶಬ್ದವತ್ ಯಥಾ ದಾರು ಮಯೀಯೋಷ ಯಥಾ ಚರ್ಮಮಯೋ ಮೃಗ ಇತ್ಯಾದಿ ವಚ್ಚ ವಾರಿಸ್ಥೆ ಆದಿತ್ಯ ಶಬ್ದ ಪ್ರಯೋಗ ಸಾದೃಶ್ಯ ನಿಮಿತ್ತಕ ಏವ ನ ಅಭೇದ ನಿಮಿತ್ತ ಇತಿ ಭಾವ. ಇದು ಅವನನ್ನು ಸೂರ್ಯ ಅಂತ ಯಾಕೆ ಕರ್ತಿತ್ತು? ವಾಸ್ತವಿಕ ಸೂರ್ಯ ಅಂತ ಇಷ್ಟೇ ಕರೀಲ್ಲ, ಸೂರ್ಯಕ ಅಂತ ನೀರಿನಲ್ಲಿರೋನನ್ನು ಕರಿತೀವಿ. ಆ ಬೇರೆ ಶಬ್ದ ಬಳಸಿದ್ ನಿಜ, ಅದು ಸೂರ್ಯ ಅಂತ ಬಳಸಿದೀವಲ್ಲ ಅಂದ್ರೆ ಅದು ಹೋಲಿಕೆ ಇದೆ. ಮೇಲೆ ಕಾಣುವಂತಹ ಸೂರ್ಯನಿಗೂ ಕೆಳಗೆ ಕಾಣುವಂತಹ ಸೂರ್ಯನಿಗೂ ಹೋಲಿಕೆ ಇದೆ. ಹೋಲಿಕೆ ಇರೋದ್ರಿಂದ ನಾವೇನ್ ಮಾಡ್ತೇವೆ? ಇವನನ್ನು ಸೂರ್ಯ ಅಂತ ಕರಿತೀವಿ. ಹೋಲಿಕೆ ಇರೋದ್ರಿಂದ ಎಷ್ಟೋ ಬಾರಿ ನಾವು ಅದೇ ಶಬ್ದವನ್ನ ಬಳಸೋದಿದೆ. ಕೇವಲ ಒಂದು ಆದಿತ್ಯ ಅನ್ನೋ ಶಬ್ದ ನೀರಿನಲ್ಲಿರೋದಕ್ಕೆ ಬಳಸಿರೋದ್ರಿಂದ ಅವನು ಆ ಸೂರ್ಯನು ಒಂದೇ ಅಂತ ಹೇಳೋದು ತಪ್ಪು. ಉದಾಹರಣೆಗೆ ಲಿಖಿತ ಸಿಂಹೆ ಸಿಂಹ ಶಬ್ದವತ್. ಈಗ ಇದು ಸಿಂಹ ಚಿತ್ರ ಬರೆದ್ವಿ, ಆನೆಯ ಚಿತ್ರ ಬರೆದ್ವಿ, ಎಲ್ಲ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಅದು ನೋಡಿ ಏನಂತಾರೆ ಜನ ಏನಂತಾರೆ? ಅಯ್ಯೋ ಸಿಂಹ, ಇದು ಆನೆ, ಇದು ಚಿರತೆ ಎಲ್ಲ ಹೇಳ್ತೀವಿ ಶಬ್ದ. ನಿಜವಾಗ ಅದ್ ಸಿಂಹನ? ಅದ್ ಸಿಂಹ ಅಲ್ಲ. ಮತ್ ಸಿಂಹ ಶಬ್ದ ಬಳಸಿದಾರಲ್ಲ ನೋಡಿ, ನಾವು ಚಿತ್ರದಲ್ಲಿ ಪೇಂಟಿಂಗ್ ಏನ್ ಮಾಡಿದೀವಿ, ಆ ಚಿತ್ರ ಪಟದಲ್ಲಿ ನಾವು ಸಿಂಹ ಶಬ್ದವನ್ನ ಬಳಸಿದ್ರಿಂದ ನಿಜವಾಗಿ ಅದೇ ಸಿಂಹ. ಯಾರು ಒಪ್ತಾರ? ಹೀಗೆ ಸುಮ್ನೆ ಒಂದು ಶಬ್ದ ಬಳಸೋ ಮಾತ್ರಕ್ಕೆ ಅದನ್ನೇ ಸಿಂಹ, ಅದೇ ಆನೆ ನಿಜವಾಗಿ ಅಂದ್ರೆ ನಮ್ಮ ಮನೇಲಿ ಎಲ್ಲಾ ಪ್ರಾಣಿಗಳು ಇದೆ ಅಂತ ಆಯ್ತು. ನಿಜವಾಗಿ ಹೀಗಿದ್ಯಾ? ವಾಸ್ತವಿಕವಾಗಿ ಹಾಗಿಲ್ಲ. ಅದೇನಂದ್ರೆ ಅದನ್ನ ಆನೆ, ಅದನ್ನ ಸಿಂಹ ಅಥವಾ ಅದನ್ನ ಚಿರತೆ ಅಂತ ಯಾಕೆ ನೀವು ಕರೆದಿದ್ದು ಅಂದ್ರೆ, ಹೊರಗಡೆ ಏನ್ ಆನೆಗಳಿದ್ಯಲ್ಲ, ಚಿರತೆಗಳು, ಅದರ ಹೋಲಿಕೆ, ಅದೇ ತರ ಆಕೃತಿ, ಅದೇ ತರ ಬಣ್ಣವನ್ನ ಹಾಕಿ ಈ ಚಿತ್ರದಲ್ಲಿ ಬರ್ದಿದ್ದಾರೆ. ವಸ್ತುದ ವಿಚಾರ ಮಾಡಿದ್ರೆ ಇದು ತುಂಬಾ ಚಿಕ್ಕದು. ಒಂದು ಪೇಜ್ ನಲ್ಲಿ ಆನೆ ಬರ್ದಿದ್ದಾರೆ. ಆ ಇರೋ ಆನೆ ಎಷ್ಟು ದೊಡ್ಡದು? ನಮ್ ಪೇಜ್ ನಲ್ಲಿ ಒಂದು ಚಿಕ್ಕದಾಗ ಆನೆ ಬರ್ದಿದೀವಿ. ಹೀಗೆ ಬೇರೆ ಬೇರೆ ಆಗತ್ತೆ. ಹೇಗೆ ಇವಾಗ ಕನಸ್ತಲ್ ಕಾಣುವಂತ ಆನೆಗಳಿದೆ, ಎಚ್ಚರ ಇದ್ದಾಗ ಆನೆ ಕಾಣ್ತೀವಿ. ಕನಸ್ತಲ್ ಕಾಣೋ ಆನೆಗೂ ಹೊರಗಡೆ ಕಾಣೋ ಆನೆಗೂ ಎಚ್ಚರ ಇದ್ದಾಗ ವ್ಯತ್ಯಾಸ ಇದೆ. ಅದನ್ನ ಇಲ್ಲಿ ಹಿಂದೆ ಸಂಧ್ಯಾಧಿಕರಣದಲ್ಲೂ ಕೂಡ ಬಂತು. ಅಂತೂ ಲಿಖಿತ ಸಿಂಹೆ, ನಾವು ಸಿಂಹದ ಚಿತ್ರವನ್ನ ಬರೆದ್ರೆ ಆ ಸಿಂಹವನ್ನ ನೋಡಿ ನಾವು ಸಿಂಹ ಅಂತ ಶಬ್ದವನ್ನ ಹೇಗೆ ಬಳಸ್ತೇವೋ, ನಿಜವಾಗಿ ಅದು ಸಿಂಹ ಅಲ್ಲ. ಆದ್ರೂ ಹೊರಗಿನ ಸಿಂಹದ ಹೋಲಿಕೆ ಅದರಲ್ಲಿ ಇರೋದ್ರಿಂದ ಸಿಂಹ ಅಂತ ಕರಿತೀವಿ. ಹಾಗೆ ಯಥಾ ದಾರುಮಯೀ ಯೋಷ ಯಥಾ ಚರ್ಮಮಯೋ ಮೃಗ. ದಾರುಮಯೀ ಯೋಷ ಒಂದು ಸ್ತ್ರೀಯ ಗೊಂಬೆ, ಸ್ತ್ರೀ ಗೊಂಬೆ. ಯೋಷ ಅಂದ್ರೆ ಸ್ತ್ರೀ. ಸ್ತ್ರೀ ಗೊಂಬೆ ಮಾಡಿದ್ರು, ಮರದ ಗೊಂಬೆ. ಮರದ ಗೊಂಬೆ ಮನೆಗಳೆಲ್ಲ ನಾವು ಗೊಂಬೆಗಳು ಇದ್ದೇ ಇರತ್ತೆ. ಒಂದು ಗಂಡಿನ ಗೊಂಬೆ, ಒಂದು ಹೆಣ್ಣಿನ ಗೊಂಬೆ. ಹೆಣ್ಣಿನ ಗೊಂಬೆ ಇತ್ತು. ಅದು ನೋಡ್ಬಿಟ್ಟು ಯೋಷ, ಇದು ಸ್ತ್ರೀ ಅಂತ ಕರೀತಾರೆ, ಇದು ಹೆಣ್ಣು, ಅದು ಗಂಡು. ನಿಜವಾಗ ಅದು ಹೇಗ್ ಸಾಧ್ಯ? ಅದು ಅಸಾಧ್ಯ. ನಮ್ಮ ಫೋಟೋಗಳು ಇರುತ್ತೆ, ಇದು ಇವ್ರು ಅಂತ, ಅದು ಬೇರೆನೆ ತಾನೆ. ಅದ್ ನಾವೇ ಅಲ್ಲಿ ಹೋಗಿ ಇಲ್ಲ, ಅಲ್ಲಿ ನಮ್ಮ ಹೋಲಿಕೆ ಆ ಚಿತ್ರಕ್ಕಿದೆ, ಅದನ್ನ ನಮ್ಮ ಶಬ್ದದಿಂದ ನಾವು ಕರಿತಾ ಇರ್ತೀವಿ. ಹಾಗಾದ್ರೆ ಇದು ದಾರುಮಯಿ ಯೋಷ, ಮರದ ಹೆಣ್ಣಿನ ಗೊಂಬೆ. ಜೊತೆಗೆ ಚರ್ಮಮಯೋ ಮೃಗ, ಒಂದು ಜಿಂಕೆ, ಚರ್ಮಮಯೋ ಮೃಗ ಅಂತ, ಅದು ಒಂದ್ ರೀತಿಯಾದ ನಿರ್ಮಾಣ ಮಾಡಿದ್ದಾರೆ, ಚರ್ಮಮಯವಾದಂತಹ ಒಂದು ಮೃಗ. ಈ ಮೃಗಗಳಿಗೆಲ್ಲ ಈ ಚರ್ಮಮಯವಾದ ಮೃಗದಲ್ಲೂ ಮೃಗ ಅನ್ನೋ ಶಬ್ದವನ್ನ ಬಳಸೋದಿದೆ. ಚರ್ಮದಿಂದ ನಿರ್ಮಾಣ ಮಾಡಿದ ಮೃಗ ನಿಜವಾಗಿ ಅದು ಮೃಗ ಅಲ್ಲ. ಯಾಕೆ? ಅದು ಬದುಕಿರುವಂತಹದ್ದಲ್ಲ, ಅದು ಇಲ್ವೇ ಇಲ್ಲ. ಆ ಆಕಾರದಲ್ಲಿ ಚರ್ಮದಿಂದ ನಿರ್ಮಾಣ ಮಾಡಿದ್ದಾರೆ ಅಷ್ಟೇ. ಅಂತ ಮೃಗವನ್ನ ಮೃಗ ಅಂತ ಕರೆಯೋದು ಹೇಗೆ? ಕರೀಲಿಕ್ ಬರಲ್ಲ. ಆದ್ರೂ ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ ಅಂದ್ರೆ ಹೋಲಿಕೆ ಇದೆ ಅಷ್ಟೇ.
ಹಾಗಾದ್ರೆ ಎಲ್ಲಾ ಕಡೆ ಸಾದೃಶ್ಯ ಹೋಲಿಕೆ ಇದ್ದಾಗಲೂ ಒಂದು ವಸ್ತುವಿನಲ್ಲಿ ಇನ್ನೊಂದು ಶಬ್ದವನ್ನ ಬಳಸೋ ಕ್ರಮ ಇದೆ ಅಂತ. ಇಷ್ಟು ಇಲ್ಲಿಗೆ ಈ ವೇದವಾಕ್ಯಕ್ಕೆ ನಾವು ಬೇರೆ ಬೇರೆ ಕಡೆ ಹೇಗೆ ಅರ್ಥವನ್ನ ಮಾಡ್ತೀವಿ ಅದೇ ತರ ಈ ಸ್ಮೃತಿ ವಾಕ್ಯಗಳಿಗೂ ಅರ್ಥವನ್ನ ಮಾಡಬೇಕು. ಹಾಗಾಗಿ ಬಿಂಬ ಮತ್ತೆ ಪ್ರತಿಬಿಂಬ ಇವೆರಡೂ ಕೂಡ ಬೇರೆ ಬೇರೆ ಅಂತಾನೆ ಹೇಳ್ಬೇಕು. ಆದ್ರೆ ಒಂದೇ ಶಬ್ದ ಬಳಸೋದು ಯಾಕೆಂದ್ರೆ ವಾಸ್ತವಿಕ ಒಂದ್ ಶಬ್ದ ಅಲ್ಲ, ಸೂರ್ಯಕಾಂತ್ ಬಳಸ್ತೀವಿ. ಆದ್ರೆ ಎಲ್ಲೋ ಕೆಲವು ಕಡೆ ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಬಳಸಿದ್ದಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಈ ಪ್ರತಿಬಿಂಬದ ಬಗ್ಗೆ ಅಲ್ಲಿ ವಿಚಾರವಿಲ್ಲ, ಅದರ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅಂತೂ ಪ್ರತಿಬಿಂಬ ಅನ್ನುವ ಶಬ್ದವನ್ನ ಬಳಸಬೇಕಾದ ಕಡೆ ಸ್ಪಷ್ಟ ಸೂರ್ಯಕ ಅಂತ ಹೇಳಬೇಕಾದ ಕಡೆ ಯಾಕೆ ಸೂರ್ಯ ಅಂತೆಲ್ಲ ಬಳಸಿದ್ದಾರೆ, ಆದಿತ್ಯ ಅಂತ ಯಾಕೆ ಬಳಸಿದ್ದಾರೆ ಅಂದ್ರೆ ಅದು ಹೋಲಿಕೆಯ ನಿಮಿತ್ತ ಅಷ್ಟೇ ಅಂತ ತಿಳಿಬೇಕು ಅಂತ. ಇಷ್ಟು ಇಲ್ಲಿಯವರೆಗೆ ವಿವರಣೆ ಬಂತು. ಇನ್ನು ಮುಂದೆ ಇನ್ನೂ ವಿಷಯಗಳಿದೆ. ಈ ಪ್ಯಾರ ಬಹಳ ಮುಖ್ಯ ಆದ್ರಿಂದ ಇನ್ನು ಸಾಕಷ್ಟು ವಿಷಯಗಳನ್ನ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಅದನ್ನೆಲ್ಲ ನಿಧಾನಕ್ಕೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ, ಇವತ್ತಿಂದ ಇದು ಎಷ್ಟನೇ ಶ್ಲೋಕ ನಡೆದ? ಪೇಜ್ ನಂಬರ್ ಹೇಳ್ತೀರಿ? ಒಂದ್ ನಿಮಿಷ. ನಮಸ್ಕಾರ ಆಚಾರ್ಯ. ಮ್ಯೂಟ್ ಆಗಿದೆ ಆಚಾರ್ಯ ತಮ್ದು. ಇದು 615ನೇ ಪೇಜ್. ಓಕೆ 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 ಆಚಾರ್ಯ ನಮಸ್ಕಾರ. ನಾವ್ ಇವತ್ತು ಫಸ್ಟ್ ಟೈಮ್ ಜಾಯಿನ್ ಆಗಿದೀವಿ ಆಚಾರ್ಯ. ಹೌದಾ? ಆಚಾರ್ಯ, ಎಲ್ಲಿಂದ? ನಮ್ಮ ಫ್ರೆಂಡ್ ಗುರುಪ್ರಸಾದ್ ಅಂತ. ಹಾ ಗುರುಪ್ರಸಾದ್ ಅಂತ ಬಹಳ ನಿಮ್ಮ ಇದು ಬಾಂಬೆನಲ್ಲೇನಾ? ಇಲ್ಲ, ಬಾಂಬೆ ಇಲ್ಲ, ಅವ್ರು ಕೋಲಾರದಿಂದ. ಕೋಲಾರ. ಅವ್ರು ಬಹಳ ಬಹಳ ಓದ್ಕೊಂಡಾರ. ಅವ್ರಿಗೆ ಬಹಳ ಜಿಜ್ಞಾಸು ಅದ. ನಮ್ ಕೂಡ ಕಾಠೋಪನಿಷತ್ತಿಗೆ ಅದು ಇದೆ. ಈಗ ಒಂದ್ ನಮ್ ಪಾಠ ಇಲ್ಲ, ನಾ ಬಹಳ ದಿವ್ಸ ಮೇಲೆ ಇದ್ದೆ. ಇವತ್ತು ಒಂದ್ ಅದು ಯೋಗ ಬಂತು. ಅವರು ವ್ಯಾಸರಾರ ಮಠದವರೇ ಇದ್ದಾರ. ನಾಂದೆ ಅವ್ರು ಒಮ್ಮೆರೆ ಕೇಳ್ರಿ. ಓಕೆ, ಧನ್ಯವಾದ. ನೋಡ್ದೆ. ಓಕೆ ಓಕೆ, ಸಂತೋಷ. ನಾವು ಬೆಂಗಳೂರಲ್ಲಿ ಇರ್ತೀರಾ ಆಚಾರ್ಯ? ಹೌದು, ಬೆಂಗಳೂರು. ರೆಗ್ಯುಲರ್ ಜಾಯಿನ್ ಆಗ್ತೀರಿ ಸರ್? ಆಯ್ತು, ಖಂಡಿತ. ಧನ್ಯವಾದ ಗುರುಗಳು ಆಚಾರ್ಯ. ಧನ್ಯವಾದ. ಆಯ್ತು.